ಈ ದೇಶದಲ್ಲಿ ಮುಸ್ಲಿಂ ಹೆಸರಿಗೆ ಬಹಳ ದೊಡ್ಡ ಮಾರ್ಕೆಟ್ ಇದೆ. ಮುಸ್ಲಿಮರನ್ನು ಬೈದರೆ ಓಟ್ ಸಿಗುತ್ತೆ. ಅಪರಾಧ ಮಾಡಿಕೊಂಡು ತಪ್ಪಿಸಿಕೊಳ್ಬೇಕಾ? ಮುಸ್ಲಿಮರ ಹೆಸರಲ್ಲಿ ಒಂದು ಇಮೇಲ್ ಕಳುಹಿಸಿದರೆ ಸಾಕಾಗುತ್ತೆ. ಮುಸ್ಲಿಮರಂದರೆ ಟಿ ವಿ ಚಾನೆಲ್ಗಳಿಗೂ ಇಷ್ಟ, ಮುಸ್ಲಿಮರಂದರೆ ರಾಜಕಾರಣಿಗಳಿಗೂ ಇಷ್ಟ, ಮುಸ್ಲಿಮರಂದರೆ ದರೋಡೆಕೋರರು ದುಷ್ಕರ್ಮಿಗಳಿಗೂ ಇಷ್ಟ. ಅವರ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡೋರು, ಅಪರಾಧ ಕೃತ್ಯ ಎಸಗೋರು, ಚಾನೆಲ್ನ TRPಯನ್ನು ಹೆಚ್ಚಿಸಿಕೊಳ್ಳೋರು ಈ ದೇಶದಲ್ಲಿ ತುಂಬಿ ತುಳ್ಕೊಂಡಿದ್ದಾರೆ. ಅಂಥವರಲ್ಲಿ ಈ ಹಾಲುಗಲ್ಲದ ಆಯುಷ್ ಜೈಸ್ವಾಲ್ ಕೂಡ ಒಬ್ಬ. दोस्तों कहने पर क्या धमकी दिया था? बेटा पोस्ट में क्या लिखा था आपने? क्या नाम है आपका? आयुष. तो आपने मेले में धमकी दी थी कि मेले को उड़ा देंगे? ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಡಿಸೆಂಬರ್ 31ರಂದು ಉತ್ತರ ಪ್ರದೇಶದ ಪೊಲೀಸರಿಗೆ ಯಾಸಿರ್ ಪಠಾನ್ ಎಂಬವನ ಹೆಸರಲ್ಲಿ ಇಮೇಲ್ ಬರುತ್ತೆ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳವನ್ನು ಬಾಂಬಿಟ್ಟು ಸ್ಫೋಟಿಸುವುದಾಗಿ ಈ ಇಮೇಲ್ನಲ್ಲಿ ಹೇಳಲಾಗಿತ್ತು. ಮುಸ್ಲಿಂ ವ್ಯಕ್ತಿಯೋರ್ವ ಇಮೇಲ್ ಕಳುಹಿಸಿದ್ದಾನೆ ಅಂದರೆ ಮತ್ತು ಅದು ಕುಂಭಮೇಳವನ್ನು ಸ್ಫೋಟಿಸುವುದಾಗಿ ಹೇಳಿದ್ದಾನೆ ಅಂದರೆ ಅದು ಸಣ್ಣ ವಿಷಯವಂತೂ ಖಂಡಿತ ಅಲ್ಲ. ಮುಸ್ಲಿಮರು ಬಾಂಬು ಸ್ಫೋಟಿಸುವುದಕ್ಕೆ ಮತ್ತು ಶಾಂತಿ ಕದಡುವುದಕ್ಕೆ ಇರುವವರು ಎಂದು ಟಿವಿ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಈಗಾಗಲೇ ಶರಾ ಬರೆದಿರೋದ್ರಿಂದ ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು. ಆದರೆ ಇದೀಗ ಆ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಆತನ ಹೆಸರು ಯಾಸಿರ್ ಪಠಾನ್ ಅಲ್ಲ, ಆಯುಷ್ ಜೈಸ್ವಾಲ್. तुमने धमकी दी थी? दोस्तों कहने पर क्या धमकी दिया था? दोस्त को फंसाने के लिए क्या बोला था? किसी को बोले नहीं. क्या लिखा था आपने? आप क्या लिखा था आपने पोस्ट में? बेटा पोस्ट में क्या लिखा था आपने? क्या नाम है आपका? आयुष. तो आपने मेले में धमकी दी थी कि मेले को उड़ा देंगे? तो पहले कब का है? 10-15 दिन पहले का. क्या लिखा था वो तो याद होगा, वो याद नहीं है आपको? ऐसा इनको ಹಾಗಂತ ಮುಸ್ಲಿಮರ ಹೆಸರಲ್ಲಿ ಬಾಂಬ್ ಬೆದರಿಕೆ ಹಾಕೋದು, ವಿಮಾನ ಸ್ಫೋಟಿಸುವ ಬೆದರಿಕೆ ಹಾಕೋದೆಲ್ಲ ಈ ದೇಶದಲ್ಲಿ ಹೊಸ್ತಲ್ಲ. 2023 ಡಿಸೆಂಬರ್ 1ರಂದು ಬೆಂಗಳೂರಿನ ಸುಮಾರು 60ರಷ್ಟು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಲಾಗಿತ್ತು. ಇಸ್ಲಾಮಿಗೆ ಮತಾಂತರಾಗಿ ಇಲ್ಲವೇ ಸಾಯಲು ಸಿದ್ಧರಾಗಿ ಎಂಬ ಬೆದರಿಕೆಯೊಂದಿಗೆ ಖಾರಿಜೈಟ್ಸ್ ಎಂಬ ಸಂಘಟನೆಯ ಹೆಸರಲ್ಲಿ ಇಮೇಲ್ ರವಾನಿಸಲಾಗಿತ್ತು. ಲಕ್ಷಾಂತರ ಕಾಫಿರರ ಕುತ್ತಿಗೆಗೆ ಕತ್ತಿ ಹಿಡಿತೇವೆ, ನೂರಾರು ಮೂರ್ತಿ ಪೂಜಕರ ಹತ್ಯೆ ಮಾಡ್ತೇವೆ, ನೂರಾರು ಮುಜಾಹಿದ್ಗಳು ಅಲ್ಲಾಹನ ಹೆಸರಲ್ಲಿ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೊಲ್ಲುತ್ತೇವೆ ಎಂದು ಮುಂತಾಗಿ ಆ ಇಮೇಲ್ನಲ್ಲಿ ಬರೆಯಲಾಗಿತ್ತು. ನಡುವೆ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಎಂದೂ ಬರೆಯಲಾಗಿತ್ತು. ಆ ಬಳಿಕ ದೀಪಾಂಜನ್ ಮಿಶ್ರಾ ಎಂಬ ಡಾರ್ಜಿಲಿಂಗ್ನ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದರು. ಈತ ಬಿಕಾಂ ಪದವೀಧರನಾಗಿದ್ದ. ವಿಮಾನಗಳಿಗೆ ಬಾಂಬ್ ಬೆದರಿಕೆ ಹಾಕಿದ ಪ್ರಕರಣ 2024 ನವೆಂಬರ್ನಲ್ಲಿ ನಡೆದಿತ್ತು. ಈ ಬಗ್ಗೆ ಈ ದೇಶದ ವಿಮಾನಯಾನ ಕಂಪನಿಗಳಿಗೆ ಸಾಕಷ್ಟು ನಷ್ಟವೂ ಉಂಟಾಗಿತ್ತು. ಆ ಬಳಿಕ 35 ವರ್ಷದ ಜಗದೀಶ್ ಉಯಿಕೆ ಎಂಬವನನ್ನು ಮಹಾರಾಷ್ಟ್ರದ ಪೊಲೀಸರು ಬಂಧಿಸಿದರು. ವಿಶೇಷ ಏನಂದರೆ ಆತಂಕವಾದ್ ಏಕ್ ತೂಫಾನಿ ರಾಕ್ಷಸ್ ಎಂಬ ಪುಸ್ತಕವನ್ನೇ ಈತ ಬರೆದಿದ್ದ. 2014 ಸೆಪ್ಟೆಂಬರ್ 27ರಂದು ಹಿಜ್ಬುಲ್ ಮುಜಾಹಿದೀನ್ ಹೆಸರಲ್ಲಿ ಬಾಂಬು ಸ್ಫೋಟದ ಬೆದರಿಕೆ ಹಾಕಲಾಯಿತು. ಮೈಸೂರಿನ 30 ಸ್ಥಳಗಳಲ್ಲಿ ಟೈಮ್ ಬಾಂಬ್ ಇಟ್ಟಿದ್ದೇವೆ ಎಂದು ಇಮೇಲ್ನಲ್ಲಿ ಹೇಳಲಾಗಿತ್ತು. ತಾನು ಹಿಜ್ಬುಲ್ ಮುಜಾಹಿದೀನ್ನ ಚೀಫ್ ಕಮಾಂಡರ್ ಎಂದು ಆ ಇಮೇಲ್ನಲ್ಲಿ ವ್ಯಕ್ತಿ ಘೋಷಿಸಿಕೊಂಡಿದ್ದ. ಅಲ್ಲದೆ ಪೊಲೀಸ್ ಕಮಿಷನರ್ಗೆ ಈ ಇಮೇಲನ್ನು ಕಳುಹಿಸಿದ್ದ. ಎಲ್ಲೆಡೆ ಭಯದ ವಾತಾವರಣ ಉಂಟಾಗಿತ್ತು. ಕೊನೆಗೆ ಪ್ರದೀಪ್ ಎಂಬ 25 ವರ್ಷದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರನ್ನು ಗುಂಡಿಕ್ಕಿ ಹತ್ಯೆ ಮಾಡುವೆ ಎಂದು ಡಿಸೆಂಬರ್ 19, 2024ರಂದು ಉತ್ತರ ಪ್ರದೇಶದ ಪೊಲೀಸರಿಗೆ ವ್ಯಕ್ತಿಯೊಬ್ಬ ಕರೆ ಮಾಡಿ ತಿಳಿಸಿದ. ತುರ್ತು ಸೇವಾ ಸಂಖ್ಯೆ 112ಕ್ಕೆ ಆತ ಕರೆ ಮಾಡಿದ್ದ. ಜನವರಿ 26ರಂದು ತಾನು ಈ ಹತ್ಯೆ ನಡೆಸುವುದಾಗಿಯೂ ಆತ ಘೋಷಿಸಿದ. ಎಲ್ಲರ ದೃಷ್ಟಿಯು ಮುಸ್ಲಿಮರ ಮೇಲೆ ಬಿತ್ತು. ಆ ಬಳಿಕ ಪೊಲೀಸರು ಅನಿಲ್ ಎಂಬ ವ್ಯಕ್ತಿಯನ್ನು ಬಂಧಿಸಿದರು. ಅಷ್ಟಕ್ಕೂ ಮೊದಲೇ ಹೇಳಿದೆನಲ್ಲ, ಮುಸ್ಲಿಮರಂದರೆ ಈ ದೇಶದಲ್ಲಿ ಹಾಲು ಕೊಡುವ ಹಸುವಿನಂತೆ. ಅವರನ್ನು ಬೈದ್ರೂ ಓಟು ಸಿಗುತ್ತೆ. ಅವರ ಹೆಸರಲ್ಲಿ ಇಮೇಲ್ ರವಾನಿಸಿದರೆ ಪ್ರಚಾರ ಸಿಗುತ್ತೆ. ಅವರ ಹೆಸರಲ್ಲಿ ಬಾಂಬ್ ಬೆದರಿಕೆಯ ಕರೆ ಮಾಡಿದರೆ ಎಲ್ಲೆಡೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗುತ್ತೆ. ಟಿವಿ ಚಾನೆಲ್ಗಳಿಗೆ TRP ಸಿಗುತ್ತೆ, ಪತ್ರಿಕೆಗಳಿಗೆ ಮುಖಪುಟದ ವಸ್ತುವಾಗುತ್ತೆ,
ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ದಿನದ ಚರ್ಚೆಗೆ ಅದು ಕಾರಣವಾಗುತ್ತೆ. ಅಷ್ಟಕ್ಕೂ ಹೀಗೆ ಮುಸ್ಲಿಮರ ಹೆಸರಲ್ಲಿ ಇಮೇಲ್ ಕಳಿಸ್ತಾರಲ್ಲ, ಮುಸ್ಲಿಮರ ಹೆಸರಲ್ಲಿ ಬಾಂಬ್ ಬೆದರಿಕೆ ಹಾಕ್ತಾರಲ್ಲ, ಮುಸ್ಲಿಮರ ಹೆಸರಲ್ಲಿ ಕೊಲೆ ಬೆದರಿಕೆ ಹಾಕ್ತಾರಲ್ಲ, ನಿಜಕ್ಕೂ ಇವರು ಒಂಟಿ ವ್ಯಕ್ತಿಗಳ ಅಥವಾ ಇವರ ಹಿಂದೆ ಯಾರಾದರೂ ಇರಬಹುದಾ? ಯಾಕಂದರೆ ಈ ಆಯುಷ್ ಜೈಸ್ವಾಲ್ನನ್ನೇ ಎತ್ಕೊಳ್ಳಿ. ಈತ ಹಾಲುಗಲ್ಲದ ಯುವಕ, ಮುಖ ನೋಡುವಾಗ ಮುಗ್ಧನಂತೆ ಕಾಣ್ತಾನೆ. ಈತ ಇಂಥದ್ದೊಂದು ಬೆದರಿಕೆ ಹಾಕಲು ಸಾಧ್ಯವಾ? ಅಥವಾ ಇನ್ನಾವುದಾದರೂ ಇಶ್ಯೂವನ್ನು ಮರೆಸುವುದಕ್ಕಾಗಿ ಇಂಥವರನ್ನು ಯಾರಾದರೂ ಬಳಸಿಕೊಳ್ತಾರಾ? ಒಂದು ವೇಳೆ ಈ ಬೆದರಿಕೆ ಹಾಕಿದವ ನಿಜಕ್ಕೂ ಯಾಸಿರ್ ಪಠಾಣೇ ಆಗಿರ್ತಿದ್ರೆ ನಮ್ಮ ಮಾಧ್ಯಮಗಳ ಪರಿಸ್ಥಿತಿ ಏನಿರ್ತಿತ್ತು? ಟಿವಿ ಚಾನೆಲ್ಗಳು ಪ್ರೈಮ್ ಟೈಮ್ನ ಚರ್ಚೆಯ ವಿಷಯವಾಗಿ ಏನನ್ನು ಎತ್ತಿಕೊಳ್ತಾ ಇತ್ತು? ರಾಜಕಾರಣಿಗಳು ಎಷ್ಟೆಷ್ಟು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ರು? ಈ ಯಾಸಿರ್ ಪಠಾಣ್ಗೆ ಯಾವ ಭಯೋತ್ಪಾದಕ ಸಂಘಟನೆಯ ಜೊತೆ ಸಂಬಂಧ ಇದೆ? ಪಾಕಿಸ್ತಾನಕ್ಕೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದಾನೆ? ಆತನಲ್ಲಿ ಎಷ್ಟು ಬಂದೂಕುಗಳಿದ್ದುವು? ಎಷ್ಟು ಜಿಲೆಟಿನ್ ಕಡ್ಡಿಗಳಿದ್ದುವು? ಆತನ ಗೆಳೆಯರು ಯಾರ್ಯಾರು? ಅವರು ಎಲ್ಲೆಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ? ಅವರು ಏನನ್ನು ಓದ್ತಾರೆ? ಅವರು ಮದ್ರಸದಲ್ಲಿ ಕಲಿತಿದ್ದಾರಾ? ಕುರಾನ್ ಓದಿದ್ದಾರಾ? ಅವರು ಓದಿರುವ ಸಾಹಿತ್ಯ ಗ್ರಂಥಗಳು ಯಾವುವು? ಅವರು ಫಾಲೋ ಮಾಡ್ತಾ ಇರುವುದು ಯಾವ ಧರ್ಮಗುರುವನ್ನು? ಆತ ಎಂಥವ? ಇತ್ಯಾದಿ ಇತ್ಯಾದಿ ಪುಂಖಾನುಪುಂಖ ಮಾಹಿತಿಗಳನ್ನು ನಮ್ಮ ಮಾಧ್ಯಮಗಳು ಕೊಡ್ತಾ ಇರಲಿಲ್ವಾ?